ಸೊ ನಾವು 30 ಶಾರ್ಟ್ಸ್ದು ಒಂದು ಪಟಾಕಿ ತೊಗೊಂಡ್ವಿ. ಈ ಬಾಕ್ಸಿಗೆ 3000 ರುಪೀಸ್ ಇದೆ. ಪ್ರೈಸ್ ಬಂದು 5400 ಇದೆ. ಇದಕ್ಕೂ ಒಂದು ಅರೌಂಡ್ 400 ರುಪೀಸ್ ಪೇ ಮಾಡಿದ್ದೀವಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇನ್ನೇನು 2 ಡೇಸಲ್ಲಿ ಹಬ್ಬ ಇದೆ, ಆದ್ರೂ ನಮ್ಮದು ಶಾಪಿಂಗ್ ಮುಗ್ದಿಲ್ಲ. ಲಾಸ್ಟ್ ಮಿನಿಟ್ ಶಾಪಿಂಗ್ ಇನ್ನೂ ಬಾಕಿ ಇದೆ. ಹಾಗಾಗಿ ಇಲ್ಲೇ ನಮ್ಮ ಮನೆ ನಿಯರ್ ಸ್ಟೈಲ್ ಯೂನಿಯನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ವಿಡಿಯೋ ಕನೆ ತನಕ ನೋಡಿ ತೋರಿಸ್ತೀನಿ ನಿಮಗೂ. ಬನ್ನಿ ಹೋಗೋಣ, ಟೈಮ್ ಆಗಿದೆ ಆಲ್ರೆಡಿ. ಇನ್ನು ನನ್ನ ಬ್ಯಾಗ್ ಪ್ಯಾಕಿಂಗ್ ಕೂಡ ಆಗಿಲ್ಲ. ನಾನು ಬಂದು ಬ್ಯಾಗ್ ಪ್ಯಾಕ್ ಕೂಡ ಮಾಡಬೇಕು. ನಾಳೆ ಊರಿಗೆ ಹೋಗೋದಿದೆ ನಮಗೆ. ಹಾಗಾಗಿ ಇಬ್ಬರೇ ಹೋಗ್ತಾ ಇರೋದ್ರಿಂದ ಸ್ಕೂಟಿಲೇ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ರೋಡಲ್ಲಿರೋ ಅಪಾರ್ಟ್ಮೆಂಟ್ ಎಲ್ಲ ನೋಡಿ ಆಲ್ರೆಡಿ ಹಬ್ಬದ ಕಳೆ ಬಂದುಬಿಟ್ಟಿದೆ. ಲೈಟೆಲ್ಲ ಹಾಕಿ ಡೆಕೋರೇಟ್ ಮಾಡಿದ್ದಾರೆ. ನೋಡೋಕೆ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂತ. ನಾವು ಬಂದಿರೋದು ಬೇಗೂರು ರೋಡಲ್ಲಿರೋ ಅಂಥ ಸ್ಟೈಲ್ ಯೂನಿಯನ್ ಔಟ್ಲೆಟ್ಟಿಗೆ. ನಂದು ಪಾಪದ್ದು ಶಾಪಿಂಗ್ ಆಲ್ರೆಡಿ ಆಗಿತ್ತು, ನನ್ನ ಹಸ್ಬೆಂಡ್ ಶಾಪಿಂಗ್ ಬಾಕಿ ಇತ್ತು. ಹಾಗಾಗಿ ಫಸ್ಟ್ ಮೆನ್ಸ್ ಸೆಕ್ಷನಿಗೆ ಬಂದಿದ್ದೀವಿ. ಇದು ಫಸ್ಟ್ ಫ್ಲೋರಲ್ಲಿದೆ. ಫಸ್ಟ್ ಫ್ಲೋರಲ್ಲೇ ಕಿಡ್ಸ್ ವೇರ್ ಕೂಡ ಇಟ್ಟಿದ್ದಾರೆ. ಕಿಡ್ಸ್ ವೇರಲ್ಲಿ ಏನಂದರೆ 1 ಇಯರಿಂದ ಸ್ಟಾರ್ಟಿಂಗ್ ಸಿಗೋದು ನಮಗೆ ಬಟ್ಟೆಗಳು. ನ್ಯೂ ಬೋರ್ನ್ ಬೇಬಿ ಸೈಜ್ ಎಲ್ಲ ಸಿಗೋದಿಲ್ಲ ಇಲ್ಲಿ. ಈ ಕುರ್ತಾಗಳೆಲ್ಲ ನೋಡಿ 999 ರುಪೀಸ್ಗಿದೆ. ಈ ಶರ್ಟ್ಗಳೆಲ್ಲ 799ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇತ್ತು. ಡೆನಿಮ್ಸ್ ಕೂಡ 799ಇಂದ ಇತ್ತು. ಟೀ ಶರ್ಟ್ ಎಲ್ಲ 599 ರುಪೀಸ್ಗೆ ಅವೈಲೇಬಲ್ ಇತ್ತು. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಕೂಡ ಕೆಲವೊಂದಿಷ್ಟು ಶಾಪಿಂಗ್ ಮಾಡಿದರೆ ಏನು ತೊಗೊಂಡಿದ್ದಾರೆ ಅಂತ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಹಾಗೆ ಕೆಳಗಡೆ ಬಂದ್ವಿ. ಇಲ್ಲೂ ಕೂಡ ಫೆಸ್ಟಿವಲ್ ವೇರ್ಗೆ ವುಮೆನ್ಸ್ಗೆ ತುಂಬಾ ಅಲ್ಟಿಮೇಟ್ ಆಗಿರುವಂಥ ಕಲೆಕ್ಷನ್ ಇತ್ತು. ಎಲ್ಲನೂ ನಿಮಗೆ 1200 300ಗೆಲ್ಲ ಕಾರ್ಡ್ ಸೆಟ್ಸು ಹಾಗೆ ಡ್ರೆಸ್ಸಸ್ಗಳೆಲ್ಲ ತುಂಬಾ ಚೆನ್ನಾಗಿರೋದಿತ್ತು ಇಲ್ಲಿ. ಹಾಗೆ ನಮಗೆ 899ಇಂದ ಮ್ಯಾಕ್ಸಿ ಡ್ರೆಸ್ಸಸ್ ಎಲ್ಲ ಅವೈಲೇಬಲ್ ಇತ್ತು. ಅಪ್ ಟು 1200 300 ತನಕ ಡ್ರೆಸ್ಸಸ್ ಇದೆ ಇಲ್ಲಿ. ಹಾಗೆ ಇದೆಲ್ಲ ನೋಡ್ತಾ ಇರ್ಬೋದು. ಟಾಪ್ಸ್ ಎಲ್ಲ ನಿಮಗೆ 499 599ಗೆಲ್ಲ ಅವೈಲೇಬಲ್ ಇತ್ತು. ತುಂಬಾ ಸಖತ್ತಾಗಿರೋ ಕಲೆಕ್ಷನ್ ಇತ್ತು ಅಂತಲೇ ಹೇಳ್ಬೋದು. ಡ್ರೆಸ್ಸಸ್ ಅಷ್ಟೇ ಅಲ್ಲ, ಇಲ್ಲಿ ಆ್ಯಸಸರೀಸ್ ಮತ್ತು ಜುವೆಲ್ಸ್ ಹಾಗೆ ಬ್ಯಾಗ್ಸ್ ಎಲ್ಲನೂ ಅವೈಲೇಬಲ್ ಇದೆ. ಅದು ಕೂಡ ತುಂಬ ಕಮ್ಮಿ ಪ್ರೈಸಲ್ಲಿ ತುಂಬ ಒಳ್ಳೆ ಕ್ವಾಲಿಟಿಲಿತ್ತು ಅಂತಲೇ ಹೇಳ್ಬೋದು. ನಾನು ಕೂಡ ಕೆಲವೊಂದು ಫೆಸ್ಟಿವಲ್ ವೇರ್ನ ಟ್ರಯಲ್ ಮಾಡ್ತಾಯಿದ್ದೀನಿ, ಹೇಗಿದೆ ಅಂತ ನೋಡಿ. ಇದು ಫುಲ್ ಸೆಟ್ ಅಲ್ಲ, ಇದು ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್ ಸಪ್ರೇಟ್ ಇದೆ. ನಾವು ಮಿಸ್ ಮ್ಯಾಚ್ ಮಾಡ್ಕೊಳ್ಬೋದು. ನೋಡಿ, ನಾನು ಅದೇ ಸ್ಕರ್ಟ್ಗೆ ಇವಾಗ ಬೇರೆ ಕ್ರಾಪ್ ಟಾಪ್ ಹಾಕಿ ತೋರಿಸ್ತಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ. ಇದಕ್ಕೆ ಸೇಮ್ ಪ್ರಿಂಟ್ ಇರೋಂಥ ಸ್ಕರ್ಟ್ ಕೂಡ ಇಟ್ಟಿದ್ರು. ಇದ್ರ ಪ್ರೈಸ್ ಬಂದು 699 ಬರೀ ಸ್ಕರ್ಟ್ಗೆ. ಟಾಪ್ಗೆ 499 ಇತ್ತು. ಹಾಗೆ ಮ್ಯಾಕ್ಸಿ ಕೂಡ ತುಂಬಾ ಚೆನ್ನಾಗಿತ್ತು. ಇದು 1299 ರುಪೀಸ್ಗಿತ್ತು. ಸ್ಟೈಲ್ ಯೂನಿಯನಲ್ಲಿ ನಾವು ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿರೋದು ಕಾಂತಿ ಸ್ವೀಟ್ಸಿಗೆ. ಹಬ್ಬಕ್ಕೆ ಊರಿಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲೂ ಕೂಡ ತುಂಬಾ ರಶ್ ಇತ್ತು, ಹಬ್ಬದ ಸೀಸನ್ ಆಗಿರೋದ್ರಿಂದ. ಇಲ್ಲಿ ಸಿಗೋವಂಥ ರಸ್ಮಲೈ ನಂಗೆ ತುಂಬಾ ಫೇವ್ರೇಟ್. ಇಲ್ಲಿ ಬೆಂಗಾಲಿ ಸ್ವೀಟ್ಸ್ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿನೂ ಸ್ವಲ್ಪ ಸ್ವೀಟ್ಸ್ ಹಾಗೆ ನಮ್ಕಿನ್ಸ್ ಎಲ್ಲ ಊರಿಗೆ ಹೋಗೋಕ್ಕೆ ತೊಗೊಂಡಿದ್ದೀವಿ. ಇಷ್ಟಾದರೂ ಇನ್ನೂ ನಮ್ಮ ಶಾಪಿಂಗ್ ಮುಗ್ದಿರಲಿಲ್ಲ. ನಾವು ಫಸ್ಟ್ ಕ್ರೈಗೆ ಬಂದಿದ್ದೀವಿ ಶಾಪಿಂಗಿಗೆ ಅಂತ. ಚಿರನ್ವಿಗೆ ಇಬ್ಬರು ಪುಟಾಣಿ ತಮ್ಮಂದಿರಿದ್ದಾರೆ, ಅವ್ರಿಗೂ ಕೂಡ ಹಬ್ಬಕ್ಕೆ ಬಟ್ಟೆಗಳನ್ನು ತೊಗೊಳ್ಳೋಣ ಅಂತ ಬಂದಿದ್ದೀವಿ ಇಲ್ಲಿ. ಇಲ್ಲಿನೂ ಅಷ್ಟೇ ಟಾಯ್ಸು ಹಾಗೆ ಬೇಬಿ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಹಾಗೆ ಪ್ರೈಸ್ ಕೂಡ ಹಾಗೇ ಇತ್ತು ಅಂತಲೇ ಹೇಳ್ಬೋದು. ನನಗೆ ಆಫ್ಲೈನಿಗಿಂತ ಆನ್ಲೈನ್ ತೊಗೊಳ್ಳೋದೇ ಒಳ್ಳೇದಂತ ಅನಿಸುತ್ತೆ. ಇಲ್ಲಿಗಿಂತನೂ ಒಂದು 20% ಪ್ರೈಸ್ ಕಮ್ಮಿ ಇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ. ನನ್ನ ಮಗಳನ್ನ ಬಿಟ್ಟು ಬಂದಿದ್ದೆ ಒಳ್ಳೇದಾಯಿತು ಅನಿಸುತ್ತೆ. ಇಲ್ಲಾಂದರೆ ಎಲ್ಲ ಟಾಯ್ಸ್ನೂ ಹಿಡ್ಕೊಂಡು ಕುತ್ಕೊಂಡು ಬಿಡೋಳು ಕೊಡಿಸು ಅಂತ. ಹಾಗಾಗಿ ಎತ್ನಿಕ್ ವೇರ್ಸ್ ಅಂತೂ ತುಂಬಾ ಕಲರ್ಫುಲ್ ಆಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ ಇದೆ ಅಂತ. ಎಷ್ಟು ಬಟ್ಟೆ ತೊಗೊಂಡ್ರೂ ಸಾಕಾಗೋದೇ ಇಲ್ಲ ಅನಿಸುತ್ತೆ ಹೆಣ್ಮಕ್ಳಿಗಂತೂ. ಫೈನಲಿ ಇಲ್ಲಿನೂ ಶಾಪಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ದಾರಿಲಿ ನಮಗೆ ಲೈಟ್ಸ್ ಎಲ್ಲ ಬೇಕು ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ಲೈಟ್ ಅಂಗಡಿಗೆ ಕೂಡ ಹೋದ್ವಿ. ಇಲ್ಲಿನೂ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಲೈಟ್ಸ್ ಎಲ್ಲ ಇಟ್ಟಿದ್ರು ಅಂತ.
ಇಲ್ಲಿನೂ ಸ್ವಲ್ಪ ಲೈಟ್ಸ್ ಹಾಗೆ ಆಕಾಶ ಬುಟ್ಟಿ ಎಲ್ಲ ತೊಗೊಂಡು ಹೊರಡೋಣ ಅನ್ನೋಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಫುಲ್ ಜೋರಾಗಿ ಮಳೆ ಇತ್ತು. ಒಂದು ಹಾಫ್ ಆನ್ ಅವರ್ ಅಂತೂ ಮಳೆನೇ ಬಿಟ್ಟಿಲ್ಲ. ಹಾಗೆಯೇ ಸ್ವಲ್ಪ ಡೆಕೋರೇಷನ್ಗೆ ಅಂತ ತೋರಣಗಳೆಲ್ಲ ಬೇಕಿತ್ತು. ಹಾಗಾಗಿ ಅಲ್ಲೇ ಪಕ್ಕದಲ್ಲಿರುವಂಥ ಸ್ಟೇಷ್ನರಿ ಅಂಗಡಿ ಹೋಗಿ ಅಲ್ಲಿನೂ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ನಾವು. ನೆನ್ನೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಶಾಪಿಂಗ್ ಹೋಗಿ ಬಂದಾದಮೇಲೆ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ನಿಮ್ಮ ಜೊತೆ. ಯಾರಾದರೂ ನನ್ನ ಥರನೇ ಜುಡಿಯೋ ಬೋರ್ ಆಗಿದ್ದರೆ ಸ್ಟೈಲ್ ಯೂನಿಯನ್ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ತುಂಬಾ ಒಳ್ಳೊಳ್ಳೆ ಫೆಸ್ಟಿವಲ್ ಕಲೆಕ್ಷನ್ ಇತ್ತು. ಹಾಗೆ ಕ್ಯಾಶುವಲ್ ವೇರ್, ಪಾರ್ಟಿ ವೇರ್ ಕೂಡ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಇತ್ತು ಅಲ್ಲಿ. ಹಾಗೆ ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಬೇಬಿ ಹಗ್ಗೆ. ಸೊ ಸ್ಟೈಲ್ ಯೂನಿಯನ್ ಫಸ್ಟ್ ನಾವು ಹೋಗಿದ್ದು. ಅಲ್ಲಿ ನನ್ನ ಹಸ್ಬೆಂಡ್ 2 ಶರ್ಟ್ ತೊಗೊಂಡ್ರು. ಲಿನೆನ್ದು ತುಂಬಾ ಒಳ್ಳೆ ಮಟೀರಿಯಲ್ ಇದೆ ಇದು. ಹಾಗೆ ಪ್ರೈಸ್ ಕೂಡ ತುಂಬ ಅಫೋರ್ಡೆಬಲ್ ಆಗಿತ್ತು. 800ಗೆ 1 ಲಿನನ್ ಶರ್ಟ್ ಸಿಕ್ಕಿದೆ. ಇದು ಕೂಡ ಸೇಮ್ನೇ, ಕಲರ್ ಚೇಂಜ್ ಇದೆ ಅಷ್ಟೇ. ಚಿರನ್ವಿಗೆ ಇಬ್ಬರು ಪುಟಾಣಿ ತಮ್ಮಂದ್ರಿದ್ದಾರೆ. ಅದಕ್ಕೋಸ್ಕರ ನಾವು ಹಬ್ಬಕ್ಕೆ ಅಂತ ಅಂದರು ಅವ್ರಿಗೂ ಸಹ ಬೇಬಿ ಹಗ್ಗಿಂದ ಕೆಲವೊಂದಿಷ್ಟು ಡ್ರೆಸ್ಗಳನ್ನು ತೊಗೊಂಡಿದ್ದೀವಿ. ಇಲ್ಲೂ ಕೂಡ ಮಕ್ಕಳಿಗೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಇತ್ತು. ಬಟ್ ಏನಪ್ಪ ಅಂದರೆ ದೊಡ್ಡವ್ರಿಗಿಂತ ಮಕ್ಕಳು ಬಟ್ಟೆನೇ ತುಂಬ ಎಕ್ಸ್ಪೆನ್ಸಿವ್ ಅನಿಸಿತ್ತು. ಇಷ್ಟು ಒಂದು ಕರ್ಚೀಫ್ ಸೈಜ್ ಇರುತ್ತೆ, ಇದಕ್ಕೆ 1000-2000 ಎಲ್ಲ ಚಾರ್ಜ್ ಮಾಡ್ತಾರೆ. ಹಾಗೆ ನಾನು ಲಾಸ್ಟ್ ವಿಡಿಯೋ ನೀವು ನೋಡಿರ್ತೀರ, ನಾವು ಪಟಾಕಿ ತೊಗೊಳಕ್ಕೆ ಅಂತ ಹೊಸೂರಿಗೆ ಹೋಗಿದ್ವಿ. ಅಲ್ಲಿಂದ ಕೆಲವೊಂದಿಷ್ಟು ಪಟಾಕಿ ತೊಗೊಂಡು ಬಂದಿದ್ವಿ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ನಾವು 30 ಶಾರ್ಟ್ಸ್ದು ಒಂದು ಪಟಾಕಿ ತೊಗೊಂಡ್ವಿ. ಈ ಬಾಕ್ಸಿಗೆ 3000 ರುಪೀಸ್ ಇದೆ. ಅವ್ರು ನಮಗೆ 90% ಡಿಸ್ಕೌಂಟ್ ಅಂತ ಹೇಳಿ ಮತ್ತೆ ಅದ್ರ ಮೇಲೆ 30% ಎಲ್ಲ ಡಿಸ್ಕೌಂಟ್ ಕೊಟ್ಟು 500 ರುಪೀಸಿಗೆ ಕೊಟ್ಟರು. ಈ ಬಾಕ್ಸ್ನ ವರ್ತ್ ಅಂತ ಅನ್ನಿಸ್ತು ನಮಗೆ. ಸೊ ನಾವು ನೆಕ್ಸ್ಟು ಸ್ವಲ್ಪ ಫ್ಲವರ್ ಪಾಟ್ಸ್ ತೊಗೊಂಡ್ವಿ. ಇದಕ್ಕೆ ಪ್ರೈಸ್ ಬಂದು 5400 ಇದೆ. ಇದಕ್ಕೂ ಒಂದು ಅರೌಂಡ್ 400 ರುಪೀಸ್ ಪೇ ಮಾಡಿದ್ದೀವಿ. 10 ಪೀಸ್ ಇದೆ ಇದು. ಹಾಗೆ ಇದು ಭೂಚಕ್ರ, ಇದಕ್ಕೆ ನಾವು ಅರೌಂಡ್ 200 ರುಪೀಸ್ ಪೇ ಮಾಡಿದ್ವಿ ಅನಿಸುತ್ತೆ. 10 ಪೀಸ್ ಇದೆ ಇದು. ಇದೆಲ್ಲನೂ ಸ್ಟ್ಯಾಂಡರ್ಡೇನೆ. ಸೊ ಸ್ಟ್ಯಾಂಡರ್ಡ್ ಒಳ್ಳೇದು ಬರುತ್ತೆ ಅಂತ ಹೇಳಿದ್ರು, ಹಾಗಾಗಿ ಇದೇನೇ ತೊಗೊಂಡಿದ್ದೀವಿ ನಾವು. ಹಾಗೆ ಸ್ವಲ್ಪ ಸುಸರ್ ಬತ್ತಿ, ಇದೊಂಥರ ಹುಡುಗಿಗೆಲ್ಲ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಇದನ್ನು ಒಂದು 2 ಪೀಸ್ ತೊಗೊಂಡಿದ್ದೀವಿ. ಭೂಚಕ್ರನೇ 2-3 ಪೀಸ್ ತೊಗೊಂಡಿದ್ದೀವಿ ನಾವು. ಹಾಗೆ ಇದು ನೆಕ್ಸ್ಟ್ ನಾವು ತೊಗೊಂಡಿರೋದು ಕಿಟ್ ಕ್ಯಾಟ್ ಅಂತ, ಹಿಂಗೆ ಹೆಸರೇ ಚಟ್ಪಟ್ ಅನ್ನತ್ತಲ್ಲ ಅದು ಇದು. ಇದನ್ನೆಲ್ಲ ನಾವು ತೊಗೊಂಡಿರೋದು ನವೀನ್ ಟ್ರೇಡರ್ಸ್ ಅಂತ, ಹೊಸೂರಲ್ಲಿದೆ ಇದು. ಇದಕ್ಕೂ ಒಂದು ಅರೌಂಡ್ 170 ರುಪೀಸ್ ಏನೋ ಪೇ ಮಾಡಿದ್ದೀವಿ ಅಷ್ಟೇ. ಎಲ್ಲ ಸೇರಿಸಿ ನಮಗೆ ಒಂದು 1600-1800 ರುಪೀಸ್ ಅಷ್ಟೇ ಆಗಿರೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮದು ಶಾಪಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗಾದ್ರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್.